ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮಾತಾಡ್ತಿರೋ ಟಾಪಿಕ್ ಬಂದು ಬೈಕ್ ಮೇಲೆ ಸ್ಕ್ರ್ಯಾಚ್ನ ಹೆಂಗೆ ರಿಮೂವ್ ಮಾಡಬೇಕಂತ. ಅದಕ್ಕೂ ಮುಂಚೆ ನಿಮ್ಗೊಂದು ಹೇಳ್ತೀನಿ ಈ ಟ್ರ್ಯಾಜಿಡಿ ಹೆಂಗೆ ಬಂತು ಅಂತ. ನಾನಿವತ್ತು ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಬೈಕ್ನ ಫಸ್ಟ್ ನನ್ನ ಬೈಕ್ನ ನೋಡಿದ ತಕ್ಷಣ ಬೈಕ್ ಹಿಂದ್ಗಡೆ ಪ್ಲಾಸ್ಟಿಕ್ ಮಾರ್ಕ್ ಇದೆಯಲ್ಲ, ಪ್ಲಾಸ್ಟಿಕ್ NS400 ಅಂತ ಇದೆಯಲ್ಲ, ಆ ಪ್ಲಾಸ್ಟಿಕ್ ಪಾರ್ಟ್ ಮೇಲೆ ಬ್ಲ್ಯಾಕ್ ಕಲರ್ಲಿ ಫುಲ್ಲು ದೊಡ್ಡದಾಗಿ ಗೀಟ್ ಬಂದಿತ್ತು. ನೋಡ್ಬಿಟ್ಟು ಏನೋ ಕಾದೈತೆ, ಖರ್ಚು ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇದನ್ನು ಹೆಂಗೆ ಹೋಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಯೂಸ್ ಮಾಡಿದ್ದು ಇದೆರಡೇ ಆಯುಧ. ಇದೇನು ಅಂತಂದರೆ ವ್ಯಾಕ್ಸ್ಪಾಲ್ ಅವ್ರದ್ದು ರಬ್ಬಿಂಗ್ ಕಾಂಪೌಂಡು. ನನಗೆ 180 ರೂಪೀಸ್ ಸಿಕ್ತಷ್ಟೇ ಇದು. ಈ ಪಾರ್ಟಲ್ಲಿ, ಈ ಜಾಗದಲ್ಲಿ ಆ ಮಾರ್ಕ್ ಬಂದಿತ್ತು. ಅದನ್ನು ಹೋಗ್ಸೋದಕ್ಕೆ ನಾನು ಫಸ್ಟು ಈ ಥರ ಅಪ್ಲೈ ಮಾಡಿಕೊಂಡೆ. ಈ ಥರ ಸೊಲ್ಯೂಷನ್ನ, ಇದು ರಬ್ಬಿಂಗ್ ಕಾಂಪೌಂಡ್ನ ಹಾಕ್ಬಿಟ್ಟು, ಈ ಏನಿದು ಬ್ಯಾಂಡೇಜ್ ಬರುತ್ತಲ್ಲ ಕಾಟನ್ ಬಟ್ಟೆ, ಆ ಬಟ್ಟೆ ನಂಗೆ ಇದು ಸಿಕ್ತು. ಇದೇ ಥರ ಸ್ವಲ್ಪ ಕಾಟನ್ ಬಟ್ಟೆ ಸ್ವಲ್ಪ ರಫ್ ಆಗಿರೋದನ್ನ ಯೂಸ್ ಮಾಡಿ, ಆವಾಗಲೇ ಅದು ರಬ್ ಮಾಡೋದಕ್ಕೆ ನಿಮಗೆ ಒಳ್ಳೆ ಫ್ರಿಕ್ಷನ್ ಸಿಗುತ್ತೆ. ಸೊ ಅದನ್ನು ಫಸ್ಟ್ ಹಾಕಿ ಒಂದೆರಡು ಸತಿ ರಬ್ ಮಾಡಿದೆ. ಅಷ್ಟಾಗಿ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ, ಬಟ್ ಪೇಷನ್ಸಿಂದ ಮತ್ತೆ ಮಾಡಿದೆ. ರಿಪೀಟೆಡಾಗಿ ಅದನ್ನು ಸ್ಕ್ರಬ್ ಮಾಡಿದೆ. ಒಂದು ಹಾಫ್ ಆನ್ ಅವರ್ ಮಾಡಿದೆ. ಫಸ್ಟು ಆ ಸೊಲ್ಯೂಷನ್ ಹಾಕಿ ಒಂದು 5 ಮಿನಿಟ್ಸ್ ರಬ್ ಮಾಡಿದೆ ಸರ್ಕ್ಯುಲರ್ ಮೋಷನ್ಲಿ. ಮತ್ತು ಒಂದೆರಡು ಡ್ರಾಪ್ ನೀರು ಹಾಕಿದೆ, ಮತ್ತೆ ರಬ್ ಮಾಡಿದೆ. ಮತ್ತೆ ಒಂದು ಸ್ವಲ್ಪ ರಬ್ಬಿಂಗ್ ಕಾಂಪೌಂಡ್ ಹಾಕಿದೆ. ಆ ಥರ 5-6 ಟೈಮ್ಸ್ ರಿಪೀಟ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್, ಹೆಚ್ಚು ಕಮ್ಮಿ 40 ಮಿನಿಟ್ಸ್ವರೆಗೂ ರಬ್ ಮಾಡಿದ್ದೀನಿ. ನನಗೆ ಅಷ್ಟೊತ್ತು ಹಾರ್ಡ್ ವರ್ಕ್ ಮಾಡಿದ್ಮೇಲೆ 100% ರಿಸಲ್ಟ್ ಸಿಕ್ತು. ವ್ಯಾಕ್ಸ್ಪಾಲ್ ಒಳ್ಳೆ ಬ್ರ್ಯಾಂಡ್, ಅದ್ರದ್ದು ಪಾಲಿಶು ಎಲ್ಲ ಸಿಗುತ್ತೆ. ನಾನು ಅದನ್ನೇ ಬಳಸೋದು. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಟ್ಯಾಂಕ್ ಮೇಲೆ ಕೂಡ ಇಲ್ಲೆಲ್ಲ ಸ್ಕ್ರ್ಯಾಚಸ್ ಆಗಿತ್ತು, ಇಲ್ಲಿ ಮತ್ತು ಇಲ್ಲೆಲ್ಲ. ನಾನು ನಿಮಗೆ ತೋರ್ಸೋಕ್ಕೆ ಫೋಟೋನೂ ಹಿಡ್ದಿಲ್ಲ, ಬಟ್ ಇಲ್ಲ ತುಂಬಾ ದೊಡ್ಡ ಸ್ಕ್ರ್ಯಾಚ್ ಇತ್ತು. ಅದನ್ನು ಟ್ರೈ ಮಾಡಿದೆ, ಎಲ್ಲ ಕ್ಲಿಯರಾಗಿ ಇವಾಗ ಗಾಡಿ ಶೈನಿಂಗ್ ಬರ್ತಾಯಿದೆ ಪಳ ಅಂತ. ಇವಾಗ ಗಾಡೀಲಿ ಯಾವ ಸ್ಕ್ರ್ಯಾಚು ಇಲ್ಲ. ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಂಗೆ ಹಿಂಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.